ಬ್ರದರ್. ನಮಸ್ತೆ ಸಿಸ್ಟರ್. ಬ್ರದರ್, ನಿಮ್ಮ ಹೆಸರು? KN ಬಸವರಾಜ್. ಯಾವ ಏರಿಯಾದಿಂದ ಬರ್ತಾ ಇದ್ದೀರಾ? ನಾವು ಇಲ್ಲಿ ದಾಸರಳ್ಳಿ ಶೆಟ್ಟಳ್ಳಿ ಭೈರವೇಶ್ವರ ನಗರದಿಂದ ಬಂದಿದ್ದೇವೆ. ಏನ್ ಪ್ರಾಬ್ಲಮ್ಸ್ ಅಂತ ಸರಾಕೆರೆಗೆ ಬಂದಿದ್ದಾರೆ? ಮೇಡಮ್, ನಾನು ಬೆಕ್ ಪೇನು ಮತ್ತೆ ನನಗೆ ಶೋಲ್ಡರ್ ಪೇನ್ ಇತ್ತು, ಮತ್ತೆ ಕಾಲು ನೋವು, ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು, ಆಮೇಲೆ ಮೋಷನ್ ಒನ್ ಟೈಮ್ ಮಾತ್ರ ಬೆಳಗ್ಗೆ ಪಾಸ್ ಆಗೋದು. ಇದು ಒಂಥರ ಅಸ್ತಮಾ ತರ ಇದೆ ನನಗೆ ಪ್ರಾಬ್ಲಮ್ಸ್. ನಾನು ಆಗಲೇ 10ನೇ ತಾರೀಕಿಂದ ಬರ್ತಾ ಇದ್ದೀನಿ ಇಲ್ಲಿ. 10ನೇ ತಾರೀಕಿಂದ ಬರ್ತಾ ಇದ್ದೀನಿ. ಬಟ್ ಆಗಲೇ ನನಗೆ 11 ದಿವಸ ಪೂರ್ತಿ ಅಲ್ಲಿ ಇದರಲ್ಲಿ ಯಾವ್ದು ಸಿಪಿ ನಾರ್ಮಲ್ ಥೆರಪಿ ಮತ್ತೆ ನಮ್ಮ ಮನೆಯಿಂದ ತಂದಿದ್ದ ನೀರು ಕುಡಿತಾ ಇದ್ದೆ ನಾನು. ಬಟ್ ಅಲ್ಲೇನಂದ್ರೆ ಸ್ವೆಟ್ ಆಗೋದು, ಬೆವರು. ಬಟ್ ಈಗ ನನಗೆ ಇಲ್ಲ, ಸೋಮವಾರದಿಂದ ಇಲ್ಲಿ ಈಗ ಚೇರ್ ಥೆರಪಿ ಕೊಟ್ಟಿದ್ದಾರೆ. ಚೇರ್ ಥೆರಪಿ ಕೊಟ್ಟಿರ್ಬೇಕಾದ್ರೆ ಸ್ವಲ್ಪ ಈಗ ಈ ಪೇನ್ ಕಮ್ಮಿ ಆಗಿದೆ. ಆಮೇಲೆ ಶೋಲ್ಡರ್ ಪೇನು, ಕಾಲು ಸ್ವಲ್ಪ ಇದೆ, ಶೋಲ್ಡರ್ ಪೇನು ಎಲ್ಲ ಕಡಿಮೆ ಆಗಿ, ಆಮೇಲೆ ಈಗ ಜೇಡ್ ವಾಟರ್ ಅಂದ್ರೆ ಬಿಫೋರ್ ಒಂದು 1/2 ಲೀಟರ್ ಅಂಡ್ ಥೆರಪಿ ಆದ್ಮೇಲೆ 1/2 ಲೀಟರ್, ಟೋಟಲ್ 1 ಲೀಟರ್. 1 ಲೀಟರ್ ನೀರು ಕುಡಿದ ಮೇಲೆ ಒಂದು 5 ಅವರ್ಸ್ ಆದ್ಮೇಲೆ ಒಂದು 3:30 ಇಲ್ಲ 4 ಗಂಟೆಗೆ ಹೊಟ್ಟೆ ನೋವು ಬಂದಂಗೆ ಆಗುತ್ತೆ. ಆ ಹೊಟ್ಟೆ ನೋವು ಬಂದಾದ್ಮೇಲೆ ಫುಲ್ ಗ್ಯಾಸ್ ಪಾಸ್ ಆಗುತ್ತೆ. ಗ್ಯಾಸ್ ಪಾಸ್ ಆಗಿ ಇನ್ನೊಂದು ಮೋಷನ್ ಕ್ಲಿಯರ್ ಆದಾಗ ಸ್ವಲ್ಪ ಹೊಟ್ಟೆ ಎಲ್ಲ ಫುಲ್ ಫ್ರೀ ಆದಂಗೆ ಆಗುತ್ತೆ. ಫ್ರೀ ಆಗಿ ಒಂಥರ ಬಾಡಿ ಎಲ್ಲ ಫುಲ್ ಒಂಥರ ನಾರ್ಮಲ್, ಅಂದ್ರೆ ಮೊದಲು ಇರೋದಕ್ಕೂ ಸ್ವಲ್ಪ ಆಕ್ಟಿವ್ ಇರಲ್ಲ. ಆಕ್ಚುಲಿ ಈಗ ಸೆರಾ ಕೇರ್, ಈಗ CERE ಅಂದ್ರೆ ಈಗ ನಾನು ಉಲ್ಟಾ ಹೇಳ್ತೀನಿ. A ಅಂದ್ರೆ ಆಕ್ಟಿವ್, ಎನಿ ಟೈಮ್. ತಿರ್ಗಾ ಉಲ್ಟಾ ಏನ್ ಬರುತ್ತೆ? R ಮೀನ್ಸ್ ರೊಮ್ಯಾಂಟಿಕ್. ರೊಮ್ಯಾಂಟಿಕ್ ಮೀನ್ಸ್ ಆಕರ್ಷಕ, ಇಲ್ಲ ರೊಮ್ಯಾನ್ಸ್. ಆಕರ್ಷಕವಾಗಿದ್ರೆ ರೊಮ್ಯಾನ್ಸ್ ಬಂದೇ ಬರುತ್ತೆ ಅಲ್ವಾ? ಆಮೇಲೆ E ಮೀನ್ಸ್ ಎಂಥೂಸಿಯಂ, ಅಂದರೆ ಎಂಥೂಸಿಯಂ ಮೇಡಮ್ ಉತ್ಸಾಹ. ಅಂದ್ರೆ ಯಾವಾಗಲೂ ಆ ಸೆರಾಕೇರ್ ಬಂದು ಥೆರಪಿ ತಗೊಂಡ್ರೆ R ಮೀನ್ಸ್ ಉತ್ಸಾಹ, ಉತ್ಸಾಹವಾಗಿರ್ತೀವಿ. ಆಮೇಲೆ C ಮೀನ್ಸ್ ಸೆಂಚುರಿ. ಸೆಂಚುರಿ ಮೀನ್ಸ್ 100 years. 100 ವರ್ಷ ಬದುಕ್ತೀವಿ. ಸಚಿನ್ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ? 100 ಸೆಂಚುರಿ ಹೊಡೆದಿದ್ದಾನೆ. ಅದೇ ತರ ನೀವು ಯಾವಾಗಲೂ ಎನಿ ಟೈಮ್ ಆಕ್ಟಿವ್ ಆಗಿದ್ದು, ರೊಮ್ಯಾಂಟಿಕ್ ಆಗಿದ್ರೆ, ಉತ್ಸಾಹವಾಗಿದ್ದು, 100 ವರ್ಷ ಬದುಕ್ತೀವಿ. ಎಂಥೂಸಿಯಂ ಆಕರ್ಷಕ, ಉತ್ಸಾಹವಾಗಿದ್ರೆ 100 ವರ್ಷ ಬದುಕ್ತೀವಿ ಅನ್ನೋದು ಸರ. ಬಟ್ 1 ದಿವಸ 2 ದಿವಸ 3 ದಿವಸ ಮಾಡ್ಬಿಟ್ರೆ ಯೂಸ್ ಇಲ್ಲ. ಅದು ಕಂಟಿನ್ಯೂಟಿ ಇರ್ಬೇಕು. ಕಂಟಿನ್ಯೂಟಿ ಇದ್ರೆ ಮಾತ್ರ ರಿಸಲ್ಟ್ ಸಿಗೋದು. ಯಾಕಂದ್ರೆ ನನಗೀಗ 3 ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರೀ ಆಗಿದೆ ಬಾಡಿ ಫ್ರೀ ಆಗಿ. ಅದಕ್ಕೆ ಕಾರಣ ಅಲ್ಲಿ ಕೂತಿದ್ದಾರೆ ಸಿಸ್ಟರ್, ಅವರು ಅಂತ ಹೇಳ್ಬೋದು. ಅವ್ರ ಹೆಸರೇನೋ ಗೊತ್ತಿಲ್ಲ ನನಗೆ, ಕವಿತಾ ಸಿಸ್ಟರ್. ಯಾಕಂದ್ರೆ ನನಗೆ 3 ದಿವಸ ಫಸ್ಟ್ ಬಂದಾಗ ನನಗೆ ನೋವು ಹೋಗಿರ್ಲಿಲ್ಲ. ಅವಾಗ ಅವ್ರು ಹೇಳ್ಕೊಂಡೋದಕ್ಕೆ ಫಸ್ಟ್ ಅಲ್ಲಿ ಚೇರಲ್ಲಿ ಕುಡಿಸಿದ್ರು. ಆ ಚೇರಲ್ಲಿ ಕುಡಿಸೋದು ಸ್ವಲ್ಪ ರಿಲೀಫ್ ಆಯ್ತು ಅವಾಗ ನನಗೆ. ಅವಾಗ ಏನಾಯ್ತು, ಸ್ವಲ್ಪ ನೋವು ಕಮ್ಮಿ ಆದ, ನಾನು ಕಂಟಿನ್ಯೂಟಿ ಆದೆ. ಇವತ್ತು 12 ದಿವಸ ಆಯ್ತು, 12 ದಿವಸ 1 ದಿವಸ ರಜೆ ತಗೊಂಡಿಲ್ಲ ನಾನು. ಈಗ ಏನಾಗಿದೆ, ಸೋಮವಾರದಿಂದ ಕಂಟಿನ್ಯೂಟಿ ಸ್ವಲ್ಪ ನೋವು ಕಡಿಮೆ ಮಾಡ್ತಾ ಇದೆ. ಈಗ ಚೇರ್ ಥೆರಪಿ ಕೊಟ್ಟಿರೋದ್ರಿಂದ ಕಂಟಿನ್ಯೂಟಿ ಆಗ್ತಾ ಇದೆ. ಬಟ್ ಇನ್ನು ಮುಂದಕ್ಕೆ ಎಲ್ಲ ಕಾಯಿಲೆ ವಾಸಿ ಆಗಲಿ ಅಂತ ನಿಮ್ಮನ್ನು ಕೇಳ್ಕೊಂತೀನಿ ನಾನು. ಖಂಡಿತ ವಾಸಿ ಮಾಡುತ್ತೆ. ನೀವು ವಾಟರ್ ಡೆಮೋ ನೋಡಿದ್ರಲ್ಲ ನಿನ್ನೆ, ಅದ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ? ಮೇಡಮ್, ವಾಟರ್ ಡೆಮೋ ನೋಡಿದ್ರೆ ಈಗ ನೀವು ಎಲ್ಲಾ ತರ ನೀರು ಚೆಕ್ ಮಾಡಿದೀರಾ. ಒಂದು ಬೋರ್ ವಾಟರ್ ಆಗಿರ್ಬೋದು, ಮತ್ತೆ ಅಕ್ವಾ ವಾಟರ್ ಆಗಿರ್ಬೋದು, ಇಲ್ಲ ಕಂಪ್ನಿ ಒಂದು ವಾಟರ್ ಆಗಿರ್ಬೋದು, ಇಲ್ಲ ಬಿಸ್ಲರಿ ವಾಟರ್ ಏನು ಬರುತ್ತೆ ಅದಕ್ಕ ಮಾಡಿರ್ಬೋದು. ಬಟ್ ಯಾವುದೇ ನಿಮಗೆ ರಿಸಲ್ಟ್ ಕಾಣ್ತಾ ಇಲ್ಲ. ಅದರಲ್ಲಿ ರಿಸಲ್ಟ್ ಏನ್ ಕಾಣ್ತಾ ಇದೆ, ಅದು ಈಗ ನೀವೇನೋ ಒಂದು ಡ್ರಾಪ್ ಹಾಕಿದಾಗ ಅದು ಬೇರೆ ಕಲರ್ ಬರ್ತಾ ಇದೆ, ಆರೆಂಜ್ ಕಲರ್, ರೆಡ್ ಕಲರ್ ಆ ತರ ಬರ್ತಾ ಇದೆ. ಅದೇ ನೀವು ಜೇಡ್ ವಾಟರ್ ಹಾಕಿದಾಗ ಏನಾಗ್ತಾ ಇದೆ ಅಂದ್ರೆ ನೇರಳೆ ಬಣ್ಣ ಬರ್ತಾ ಇದೆ, ವೈಲೆಟ್. ಅಂದ್ರೆ ಅದೇನಾಗ್ತಾ ಇದೆ ಅಂದ್ರೆ ಅದು 10 ಪಾಯಿಂಟ್ಸ್ ಅಂತ ಅದ್ರಲ್ಲಿ ನೋಡ್ಸಿದಿರ ಅಲ್ವ. ಇದರಲ್ಲಿ ಉಳಿದೆಲ್ಲ ಏನಾಗ್ತಾ ಇದೆ 4-5 pH ಬರ್ತಾ ಇದೆ, pH ಇಲ್ಲ. ಇದು ನೀವ್ ಏನ್ ತಿಳ್ಕೊಂಡ್ರಿ? ಆ ಒಂದು pH ಚೆಕ್ ಮಾಡ್ಬೇಕಂದ್ರೆ ವಾಟರ್ ತುಂಬಾ ಜನ ನೀರನ್ನ ಕುಡಿತಾ ಇರೋದಿಲ್ಲ, ಅಸಿಡಿಕ್ ವಾಟರ್ನೇ ಕುಡಿತಾ ಇರೋದು. ಯಾರ ಮನೆ ನೀರು pH ಇಲ್ಲ, ರೂಪೀಸ್ ಇರ್ಬೋದು, 8 ರೂಪೀಸ್ ವಾಟರ್ ಇರ್ಬೋದು, 10 ರೂಪೀಸ್, 15 ರೂಪೀಸ್, RO, ಡಿಕೆಂಟ್, ಅಕ್ವಾಗಾರ್ಡ್, ಮತ್ತೆ ಬೋರ್ವೆಲ್ ವಾಟರ್, ಕಂಪನಿ ವಾಟರ್, ಇದೆಲ್ಲ ನೀರನ್ನೇ ಚೆಕ್ ಮಾಡಿದ್ವಿ. ಯಾವ ನೀರಲ್ಲೂ pH ಇಲ್ಲ. ನಾರ್ಮಲ್ ಆಗಿ ತಣ್ಣೀರನ್ನ ಹಾಕಿ pH ಲಿಕ್ವಿಡ್ ಹಾಕಿ ಚೆಕ್ ಮಾಡೋದು pH ಬರ್ತಾ ಇಲ್ಲ. ಅದೇ ವಾಟರ್ನ ತುಂಬಾ ಜನ ಏನ್ ಮಾಡ್ತಾರೆ, ಬಾಯಲ್ಲಿ
ಬಾಯ್ಲ್ ಮಾಡಿ ಕುಡ್ತೀವಿ ಅಂತ ಹೇಳ್ತಾರೆ. ಅದೇ ನೀರನ್ನ ಬಿಸಿ ಮಾಡುವಾಗ್ಲೂ ಪಿ ಎಚ್ ಬರ್ತಾ ಇಲ್ಲ ಅದೇ ನೀರನ್ನ ಒಂದು ಸ್ಟೋನ್ ಹಾಕಿ ಬಾಯ್ಲ್ ಮಾಡ್ಬೇಕಾದ್ರೆ ಏನಾಯ್ತು, ಪಿ ಎಚ್ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅಂದ್ರೆ ಆ ಸ್ಟೋನ್ ಅಲ್ಲಿ ಶಕ್ತಿ ಇದೆ, ಆ ಸ್ಟೋನ್ ಅಲ್ಲಿ ಪಿ ಎಚ್ ನ ಬ್ಯಾಲೆನ್ಸ್ ಮಾಡುವಂತ ಪವರ್ ಇದೆ. ಅದಕ್ಕೋಸ್ಕರ ಇಲ್ಲಿರುವಂತ ಬೆಡ್ ಅಲ್ಲಿ ಮತ್ತೆ ಇಲ್ಲಿರುವಂತ ಪ್ರತಿಯೊಂದು ಹೆಲ್ತ್ ಡಿವೈಸ್ ಅಲ್ಲಿ ಆ ಜೇಡಿ ಸ್ಟೋನ್ ಇರೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಇರೋದು ಸಿಗ್ತಾ ಇದೆ. ಟೋಟಲ್ ಆಗಿ ನಿಮ್ಗೆ ಇವಾಗ 3 days ಸ್ಪೆಷಲ್ ಚೇರ್ ಥೆರಪಿ ಆಯ್ತು. ವಾಟರ್ ಬಿಫೋರ್ ಆಗಿ ವಾಟರ್ ಕುಡಿದು ಚೇರ್ ಥೆರಪಿ ಮಾಡ್ತಾರೆ, ಮತ್ತೆ ಆಫ್ಟರ್ ಆಗಿ ವಾಟರ್ ಕುಡಿದು ಚೇರ್ ಥೆರಪಿ ಮಾಡಿದ್ರಿ. ಎಷ್ಟು ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ತು? ಮೇಡಮ್ ಈಗ 100% ಅವ್ನ ಹೇಳಕ್ ಬರಲ್ಲ. ಈಗ ಇರೋದ್ರಲ್ಲಿ ಪರವಾಗಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ 100% ಹೋಗಿರೋದು ಒಂದು 30 to 40% ಕಡಿಮೆ ಆಗಿದೆ. 3 days ಇಲ್ಲ 3 days ಅದಕ್ಕೆ ಬಂದು ಕಾಣಲಿಲ್ಲ. ಅದಕ್ಕೆ ಬಂದು ಏನಾಗಿದೆ, ಸ್ವೆಟ್ ಫುಲ್ ಬೆವರು ಬರ್ತಿತ್ತು, ನೀರು ಕುಡಿದಿದ್ವಿ. ಬಟ್ ಬರೀ ಒಂದು ಲೋಟ ಮಾತ್ರ ನೀರು ಕೊಡ್ತಿದ್ವಿ. ಈಗ ಒಂದು ನೀರು ಕುಡಿಯೋದ್ರಿಂದ ಸ್ವಲ್ಪ ರಿಸಲ್ಟ್ ಬರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ನನಗೆ ಆಕ್ಚುಲಿ ಇಷ್ಟು ದಿವಸ ಹೊಟ್ಟೆನೋ ಇರ್ಲಿಲ್ಲ ನನಗೆ. ಈಗ 4 ಗಂಟೆ 3:30 4 ಗಂಟೆ ಹೊಟ್ಟೆನೋ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆನೋ ಸ್ಟಾರ್ಟ್ ಆದ್ಮೇಲೆ ಫುಲ್ ಗ್ಯಾಸ್ ಆಚೆಗೆ ಹೋಗಿ ಒಂಥರ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ. ರಿಲೀಫ್ ಆಗ್ತಾ ಇದೆ. ಬೇಡದೇ ಇರುವಂತ ಕಲ್ಮಶ ನಿಮ್ಗೆ ಬರ್ತಾ ಇದೆ. ಎಷ್ಟು ಖರ್ಚು ಮಾಡಿದ್ರಿ ಸರಕಾರಿ ಬರೋದಕ್ಕಿಂತ ಮುಂಚೆ ನೀವು ಟ್ರೀಟ್ಮೆಂಟ್? ಮೇಡಮ್ ಆಕ್ಚುಲಿ ನಾನು ಹಾಸ್ಪಿಟಲ್ ನಾನು ಕಡಿಮೆ ಹೋಗೋದು. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಯೋಗ ಮಾಡಿ ಹಾಸ್ಪಿಟಲ್ ಹೋಗಿಲ್ಲ ಅಂತ ಏನಿಲ್ಲ. ಹಾಸ್ಪಿಟಲ್ ಹೋದ್ರೆ ಈ ಕುತ್ತಿಗೆ ನೋವಿಗೆ ಬೆಲ್ಟ್ ಕೊಟ್ಟಿದ್ದಾರೆ. ಕುತ್ತಿಗೆ ನೋವಿಗೆ ಬೆಲ್ಟ್ ಕೊಟ್ಟಿದ್ದಾರೆ. ಅದು ಹಾಕಿ ನನಗೆ ಅಂತ ಕ್ಯೂರ್ ಆಗ್ಲಿಲ್ಲ. ನೋವುಗಳ ಹಾಗೆ ಇದೆ, ಅದು ಕುತ್ತಿಗೆ ನೋವು ಹಾಗೆ ಇದೆ. ಬಟ್ ನಾನು ಜಾಸ್ತಿ ಯೋಗ ಮತ್ತೆ ಈ ಬಾಂಬ್ ಬರುತ್ತೆ ಮೆಡಿಸಿನ್. ಯಾಕಂದ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ ಜಾಸ್ತಿ. ಟ್ಯಾಬ್ಲೆಟ್ಸ್ ಜಾಸ್ತಿ ನೋವಾದಾಗ ಮಾತ್ರ ನಾನು ಯಾವ್ದೋ ಟ್ಯಾಬ್ಲೆಟ್ಸ್ ಬಳಸ್ತೀನಿ. ಇವಾಗ ನಿಮ್ಗೆ ಅಲ್ಲಿ ಪೈನ್ ಇತ್ತಲ್ಲ, ಈ ಚೇರ್ ಅಲ್ಲೇ ಅಲೈನ್ಮೆಂಟ್ ಮಾಡ್ತಾ ಇತ್ತು, ಹೇಗೆ ಅನಿಸ್ತು ನಿಮ್ಗೆ ಇವಾಗ 3 days ಚೇರ್ ತಗೊಂಡು? ಫ್ರೀ ಆಗುತ್ತೆ, ಫ್ರೀ ಅನಿಸ್ತಾ ಇದೆ, ನೋವು ಕಡಿಮೆ ಆಗುತ್ತೆ. ಈಗ ಏನಾದ್ರು ಇದೆಲ್ಲ ಫುಲ್ ಇದೆಲ್ಲ ಇದೆಯಲ್ಲ, ಇದು ಫಸ್ಟ್ ಕುತ್ತಿಗೆ ಜಾಸ್ತಿ ಇದು ಮಾಡಕ್ ಆಗ್ತಿರ್ಲಿಲ್ಲ. ಈಗ ಸ್ವಲ್ಪ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ ನೋವು ಕಡಿಮೆ ಆಗುತ್ತೆ. 100% ಗುಣ ಆಗ್ತಂತ ನಂಬಿಕೆ ಇದೆ. ಈ ವಿಡಿಯೋಸ್ ತುಂಬಾ ಅಪ್ಪ ಅಮ್ಮ ನೋಡ್ತಾರೆ, ಅವ್ರಿಗೆಲ್ಲ ನೆಗೆಟಿವ್ಸ್ ಜಾಸ್ತಿ. ಏನಕ್ಕೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಮಲಗಿಸ್ತಾರೆ, ಆ ಚೇರಲ್ಲಿ ಕೂರಿಸ್ತಾರೆ. ನಮ್ ಪ್ರಾಬ್ಲಮ್ ಸರ್ವಿಕಲ್, ನಮ್ ಪ್ರಾಬ್ಲಮ್ ಬ್ಯಾಕ್ ಪೇನ್, ವೆರಿಕೋಸ್ ವೇನ್, BP ಶುಗರ್, ಇದು ಹೆಂಗೆ ಗುಣ ಆಗುತ್ತೆ ಅಂತ ನಂಬಿಕೆ ಇರೋದಿಲ್ಲ, ಡೌಟ್ ಬಂದಿರುತ್ತೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ಇದರಲ್ಲಿ ಭಯ ಬೀಳೋಂತ ಏನೂ ಇಲ್ಲ. ಈಗ ನಾವೀಗ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಗ್ಯಾರಂಟಿ ಕೊಡ್ತಾರ? ಗ್ಯಾರಂಟಿ ಕೊಡಲ್ಲ. ಈಗ ಅಲ್ಲಿ ಏನಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ತಾರೆ? ಕರೆಂಟ್ ಕೊಡ್ತಾರೆ. ಇಲ್ಲ ಫಸ್ಟ್ ಫಿಸಿಯೋಥೆರಪಿ ಮಾಡ್ತಾರೆ, ಇಲ್ಲ ಕರೆಂಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಕರೆಂಟ್ ಕೊಟ್ಟರೆ ಅವರು ಎಬ್ಬಿಸೋದು. ಹಾರ್ಟ್ ಅಟ್ಯಾಕ್ ಫಂಕ್ಷನ್ ಮಾಡೋದು ಯಾವಾಗ? ಕರೆಂಟ್ ಕೊಟ್ಟು ಇದು ಮಾಡ್ತಾರೆ. ಅದೇ ತರ ಏನಾಗಿದೆ ಅಂದ್ರೆ ನೀವು ಕರೆಂಟ್ ಯಾರು ಮನುಷ್ಯರು ಬೇಗ ಕೊಡ್ತಾ ಇಲ್ವಲ್ಲ, ನೀವು ಕೊಡ್ತಾ ಇರೋದು ಎಲ್ಲಿ ಕೊಡ್ತಾ ಇದ್ದೀರಾ? ಸ್ಟೋನ್ ಕೊಡ್ತಾ ಇದಾರೆ ಅಷ್ಟೇ ಕರೆಂಟ್. ಆ ಸ್ಟೋನ್ ಬೀಟ್ ಆಗಿ ಅದು ನಮ್ಮ ಬಾಡಿಗೆ ಪಾಸ್ ಆಗ್ತಾ ಇದೆ. ಅದೇನಾಗ್ತಾ ಇದೆ ಅಂದ್ರೆ ಮನುಷ್ಯರಿಗೆ ಎಲ್ಲಿ ರಕ್ತ ಸ್ಟಕ್ ಆಗುತ್ತೆ ಅಲ್ಲಿ ನೋವುಗಳು ಜಾಸ್ತಿ ಆಗುತ್ತೆ. ಇದು ನಿಮ್ದೇನಾಗ್ತಾ ಇದೆ, ರಕ್ತ ಪರಿಚಲನೆ ಸರಾಗವಾಗಿ ಮನುಷ್ಯನಿಗೆ ಆದ್ರೆ ಎಲ್ಲ ತರ ಯೂಸ್ ಆಗ್ತಾ ಇದೆ. ಹೌದು, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಪ್ರಾಬ್ಲಮ್ಸ್ ಇದ್ರಲ್ಲಿ ಗುಣ ಆಗುತ್ತೆ. ಹೌದು. ಓಕೆ ಬ್ರದರ್, ಥ್ಯಾಂಕ್ ಯು. ಇದುವರೆಗೂ ನಿಮ್ಮ ಅನುಭವ ಶೇರ್ ಮಾಡೋದಕ್ಕೆ ತುಂಬಾ ಧನ್ಯವಾದ.